ಮಂಡ್ಯ ಆಯ್ತು, ಈಗ ಶಿವಮೊಗ್ಗ. ಬಿಎಸ್ವೈ ಅಡ್ಡಾಗೆ ಜೋಡೆತ್ತು, ದೋಸ್ತಿ ಶಿವಮೊಗ್ಗ ಶಿಕಾರಿ. ಮಂಡ್ಯ ಆಯ್ತು, ಈಗ ಶಿವಮೊಗ್ಗದ ಶಿಕಾರಿಗೆ ಹೊರಟಿದ್ದಾರೆ. ಶಿವಮೊಗ್ಗ ಕಡೆ ಮುಖ ಮಾಡಿದ್ದಾವೆ ಜೋಡೆತ್ತುಗಳು. ಬಿಎಸ್ವೈ ಕೋಟೆಯಲ್ಲಿ ಎಚ್ಡಿಕೆ ಮತ್ತು ಡಿಕೆ ಶಿವಕುಮಾರ್ ಅವರು ಇವತ್ತು ಅಬ್ಬರಿಸಲಿದ್ದಾರೆ. ಮಂಡ್ಯದಲ್ಲಿ ನೋಡಿದ್ವಿ ಯಾವ ರೀತಿಯಾಗಿ ಅಬ್ಬರಿಸಿದ್ವು ಈ ಜೋಡೆತ್ತುಗಳು ಅಂತ. ಈಗ ಶಿವಮೊಗ್ಗದ ಕಡೆ ಮುಖ ಮಾಡಿದ್ದಾವೆ. ಅದರಲ್ಲೂ ಯಾರು ಅವರು ಅನ್ನೋದನ್ನ ಕೂಡ ತೋರಿಸ್ತಾ ಇದ್ದೀವಿ. ಎಚ್.ಡಿ. ಕುಮಾರಸ್ವಾಮಿ ಮತ್ತು ಡಿಕೆ ಶಿವಕುಮಾರ್ ಶಿಕಾರಿಪುರದಲ್ಲಿ ಇಂದು ಬೃಹತ್ ಸಮಾವೇಶವನ್ನ ನಡೆಸ್ತಾ ಇದ್ದಾರೆ. ಮಧು ಬಂಗಾರಪ್ಪ ಪರವಾಗಿ ದೋಸ್ತಿ ನಾಯಕರು ಮತಯಾಚನೆಯನ್ನ ಮಾಡಲಿದ್ದಾರೆ. ಬಿಎಸ್ವೈ ಪುತ್ರರನ್ನ ಸೋಲಿಸಬೇಕೆಂಬ ಪಣವನ್ನ ಕೂಡ ತೊಟ್ಟಿರುವಂತದ್ದು. ಉಪಚುನಾವಣೆಯಲ್ಲಿ ಇದೇ ರೀತಿಯಾಗಿ ಪಣವನ್ನ ತೊಟ್ಟಿದ್ರು. ಆದ್ರೂ ಕೂಡ ಕೆಲವೇ ಮತಗಳ ಅಂತರದಲ್ಲಿ ಸೋಲನ್ನ ಕಂಡಿದ್ರು ಮಧು ಬಂಗಾರಪ್ಪ. ಶಿವಮೊಗ್ಗಕ್ಕೆ ಹೆಚ್ಚಿನ ಆದ್ಯತೆಯನ್ನ ನೀಡಲು ಕೂಡ ತೀರ್ಮಾನವನ್ನ ಕೈಗೊಂಡಿದ್ದಾರೆ. ರಣತಂತ್ರವನ್ನ ರೂಪಿಸಿದ್ದಾರೆ ಈ ದೋಸ್ತಿ ನಾಯಕರು. ಇಂದಿನಿಂದ ಶಿವಮೊಗ್ಗದಲ್ಲಿ ಅಬ್ಬರದ ಕ್ಯಾಂಪೇನ್ ಅನ್ನ ಕೂಡ ನಡೆಸಲಿದ್ದಾರೆ. ಮತ್ತು ಒಂದ್ ಕಡೆ ಪುತ್ರ ರಾಘವೇಂದ್ರ ಪರವಾಗಿ ಯಡಿಯೂರಪ್ಪ ಅವರು ಕೂಡ ಪ್ರಚಾರವನ್ನ ನಡೆಸಲಿದ್ದಾರೆ. ಶಿಕಾರಿಪುರ ಆನವಟ್ಟಿಯಲ್ಲಿ ಬಿಎಸ್ವೈ ಕ್ಯಾಂಪೇನ್ ಅನ್ನ ಮಾಡಲಿದ್ದಾರೆ. ಇವತ್ತು ಶಿಕಾರಿಪುರದಲ್ಲಿ ಯಡಿಯೂರಪ್ಪನವರ ಸ್ವಕ್ಷೇತ್ರ ಶಿವಮೊಗ್ಗದಲ್ಲಿ ಒಂದ್ ಕಡೆ ಆದ್ರೆ ಅವರು ಪ್ರತಿನಿಧಿಸ್ತಾ ಇರುವಂತಹ ವಿಧಾನಸಭಾ ಕ್ಷೇತ್ರ ಶಿಕಾರಿಪುರದಿಂದಲೇ ಶುರು ಮಾಡ್ತಾ ಇದ್ದಾರೆ. ಎಚ್.ಡಿ. ಕುಮಾರಸ್ವಾಮಿ ಮತ್ತು ಡಿಕೆ ಶಿವಕುಮಾರ್ ಅವರು ಮಧು ಬಂಗಾರಪ್ಪ ಅವರ ಪರವಾಗಿ ಪ್ರಚಾರವನ್ನ ಮಾಡುವ ನಿಟ್ಟಿನಲ್ಲಿ ರಾಘವೇಂದ್ರ ಅವರಿಗೆ, ಅದರಲ್ಲೂ ಬಿಎಸ್ವೈ ಅವರ ಭದ್ರಕೋಟೆಯನ್ನ ಛಿದ್ರ ಮಾಡೋದಕ್ಕೆ ಪಣ ತೊಟ್ಟಿದ್ದಾರೆ ಈ ಜೋಡೆತ್ತುಗಳು. ಎಚ್.ಡಿ. ಕುಮಾರಸ್ವಾಮಿ ಮತ್ತು ಡಿಕೆ ಶಿವಕುಮಾರ್ ಮಧು ಬಂಗಾರಪ್ಪ ಅವರ ಪರವಾಗಿ ಮಂಡ್ಯದಲ್ಲಿ ಯಾವ ರೀತಿಯಾಗಿ ಅಬ್ಬರಿಸಿದ್ವು ಈ ಜೋಡೆತ್ತುಗಳು, ಅದೇ ರೀತಿಯಾಗಿ ಶಿವಮೊಗ್ಗದಲ್ಲೂ ಕೂಡ ಅಬ್ಬರಿಸೋದಕ್ಕೆ ಮುಂದಾಗ್ತಾ ಇದ್ದಾರೆ. ಇನ್ನು ಶಿವಮೊಗ್ಗದಲ್ಲಿ ದೋಸ್ತಿಗಳು ಹೇಗೆಲ್ಲ ರಣತಂತ್ರವನ್ನ ರೂಪಿಸಿದ್ದಾರೆ ಅಂತ ಸ್ವತಃ ಬಿಎಸ್ವೈ ಹೇಳಿರೋದು ಹೇಗೆ ಅಂತ ನೋಡಿ. ನಾನು ನಿಮ್ಮಲ್ಲಿ ಕೈ ಜೋಡಿಸಿ ಪ್ರಾರ್ಥನೆ ಮಾಡುವಂತದ್ದು, ಅವರು ಎಲ್ಲ ರೀತಿಯ ವಾಮ ಮಾರ್ಗವನ್ನು ಅನುಸರಿಸ್ತಾರೆ. ಅದರ ಬಗ್ಗೆ ಯಾವ ಅನುಮಾನ ಬೇಡ. ಯಾಕೆಂದ್ರೆ 18ನೇ ತಾರೀಕು ಎಲೆಕ್ಷನ್ ಆದ್ಮೇಲೆ ಎಲ್ಲರೂ ಬಂದು ಇಲ್ಲೇ ದಾಳಿ ಮಾಡ್ತಾರೆ. ಶಿವಮೊಗ್ಗನೇ ಅವರು ಕೇಂದ್ರ ಮಾಡ್ಕೊಳ್ತಾರೆ. ಏನಾದರೂ ಮಾಡಿ ಹಿಡಿಬೇಕು, ಕಟ್ಟ ಹಾಕಬೇಕು, ಓಡಾಟ ನಿಲ್ಲಿಸಬೇಕು. ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ನಾಗರಾಜು, ಹೈ ವೋಲ್ಟೇಜ್ ಕ್ಷೇತ್ರವಾಗಿರುವಂತಹ ಶಿವಮೊಗ್ಗದಲ್ಲಿ ಎರಡೂ ಪಕ್ಷಗಳ ನಾಯಕರು ಇವತ್ತು ಯಾವ ರೀತಿಯಾಗಿ ಅಬ್ಬರದ ಪ್ರಚಾರವನ್ನ ನಡೆಸ್ತಾ ಇದ್ದಾರೆ ಅಂತ? ನಾಗರಾಜು, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ಒಂದ್ ಕಡೆ ಮೈತ್ರಿ ಅಭ್ಯರ್ಥಿಯ ಪರವಾಗಿ, ಇನ್ನು ಒಂದ್ ಕಡೆ ಬಿಜೆಪಿ ಅಭ್ಯರ್ಥಿ ಪರವಾಗಿ ನಾಯಕರು ಯಾವ ರೀತಿಯಾಗಿ ಅಬ್ಬರದ ಪ್ರಚಾರವನ್ನ ನಡೆಸ್ತಾ ಇದ್ದಾರೆ ಇವತ್ತು ಶಿವಮೊಗ್ಗದಲ್ಲಿ? ನಮ್ಮ ಪ್ರತಿನಿಧಿಯ ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ. ನೋಡ್ತಾ ಇದ್ವಿ ಮೊದಲ ಹಂತದ 14 ಕ್ಷೇತ್ರಗಳಲ್ಲಿ ಯಾವ ರೀತಿಯಾದಂತಹ ಜಿದ್ದಾಜಿದ್ದಿನ ಒಂದು ಪ್ರಚಾರ ನಡೀತಾ ಇತ್ತು ಅಂತ. ಈಗ ಎರಡನೇ ಹಂತದ ಕ್ಷೇತ್ರಗಳತ್ತ ಮೈತ್ರಿ ನಾಯಕರು ಹಾಗೆ ಬಿಜೆಪಿ ನಾಯಕರು ಆಖಾಡಕ್ಕಿಳಿತಾ ಇದ್ದಾರೆ. ಘಟಾನುಘಟಿಗಳ ಅಖಾಡದಲ್ಲಿ ರಂಗೇರಿದೆ ಪ್ರಚಾರ. ಕಲಬುರಗಿಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಮತಬೇಟೆಯನ್ನ ಮಾಡ್ತಾ ಇದ್ದಾರೆ. ಇನ್ನು ಇಂದು ಖರ್ಗೆ ಅವರ ಪರವಾಗಿ ಅಖಾಡಕ್ಕೆ ಧುಮುಕ್ತಾ ಇದ್ದಾರೆ ಮಾಜಿ ಸಿಎಂ ಆಗಿರುವಂತಹ ಸಿದ್ದರಾಮಯ್ಯನವರು. ಘಟಾನುಘಟಿ ನಾಯಕರು ಈಗ ಆಲ್ರೆಡಿ ಎರಡನೇ ಹಂತದ ಚುನಾವಣಾ ಪ್ರಚಾರಕ್ಕೆ ಧುಮುಕ್ತಾ ಇರುವಂತದ್ದು. ಮೊದಲ ಹಂತದ ಚುನಾವಣಾ ಬಹಿರಂಗ ಪ್ರಚಾರ ಅಂತ್ಯವಾಗಿದೆ ನಿನ್ನೆಯಿಂದಲೇ. ಸೊ ಹೀಗಾಗಿ ಇವತ್ತಿನಿಂದ ಎರಡನೇ ಹಂತದ ಚುನಾವಣಾ ಪ್ರಚಾರಕ್ಕೆ ಧುಮುಕ್ತಾ ಇದ್ದಾರೆ. ಕಲಬುರಗಿಯ ಸೈದಾಪುರ, ಅಫ್ಜಲ್ಪುರ ಹಾಗೆ ಜೇವರ್ಗಿ ಈ ಒಂದು ತಾಲೂಕುಗಳಲ್ಲಿ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಎಸ್ಎಂಕೆ ಮಿಲ್ಗಳಲ್ಲಿ ಕಾಂಗ್ರೆಸ್ ಬಹಿರಂಗ ಸಭೆಯನ್ನ ನಡೆಸ್ತಾ ಇದೆ. ಖರ್ಗೆ ಪರವಾಗಿ ಮಾಜಿ ಸಿಎಂ ಸಿದ್ದರಾಮಯ್ಯನವರು ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ದೋಸ್ತಿ ಅಭ್ಯರ್ಥಿಯನ್ನ ಸೋಲಿಸಲು ಬಿಜೆಪಿ ಕೂಡ ರಣತಂತ್ರವನ್ನ ಹೆಣೆದಿದೆ. ಬಿಜೆಪಿ ಅಭ್ಯರ್ಥಿ ಉಮೇಶ್ ಜಾಧವ್ ಅವರು ಕೂಡ ಭರ್ಜರಿಯಾದಂತಹ ಕ್ಯಾಂಪೇನ್ ಅನ್ನ ಮಾಡ್ತಾ ಇದ್ದಾರೆ. ಕಲಬುರಗಿ, ಯಾದಗಿರಿಯಲ್ಲಿ ಭರ್ಜರಿಯಾದಂತಹ ಪ್ರಚಾರವನ್ನ ಕೂಡ ಮಾಡ್ತಾ ಇದ್ದಾರೆ ಉಮೇಶ್ ಜಾಧವ್ ಅವರು ಕೂಡ. ಇನ್ನು ಮತ್ತು ಒಂದ್ ಕಡೆ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಅಬ್ಬರದ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಇನ್ನು ಅವರಿಗೆ ಇವತ್ತಿನಿಂದ ಕಾಂಗ್ರೆಸ್ನ ದೊಡ್ಡ ದೊಡ್ಡ ನಾಯಕರೆಲ್ಲರೂ ಕೂಡ ಸಾಥನ್ನ ನೀಡ್ತಾ ಇದ್ದಾರೆ. ಅದರಲ್ಲೂ ಸಮನ್ವಯ ಸಮಿತಿಯ ಅಧ್ಯಕ್ಷರಾಗಿರುವಂತಹ ಮಾಜಿ ಸಿಎಂ ಸಿದ್ದರಾಮಯ್ಯನವರು ಕೂಡ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಸಾಥ್ ನೀಡ್ತಾ ಇದ್ದಾರೆ.